ಕೂತ್ಕೊಳ್ಳಿ. ಕೂತ್ಕೋ. ಮತ್ತೆ ಮನೇಲೆಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಬಂತು ನೋಡಪ್ಪ ನಿನ್ನ ಫೇವ್ರೇಟ್ ಬಿಸಿ ಬಿಸಿ ಪುಳಿಯೋಗರೆ, ಫಿಲ್ಟರ್ ಕಾಫಿ. ಹಾಲು ಕಮ್ಮಿ, ಸಕ್ಕರೆ ಜಾಸ್ತಿ. ಚಿಕ್ಕ ವಯಸ್ಸಿನಲ್ಲಿ ಏನು ಇಷ್ಟ ಆಯ್ತು ಅದನ್ನೇ ತರಿಸ್ಕೊಂಡ್ಬಿಟ್ಟಿದೆಯಲ್ಲ. ಮತ್ತೆ ಬಿಟ್ಬಿಡ್ತೀವಾ? ಆದರೆ ನನಗೆ ಇದನ್ನು ತಿನ್ನೋದಕ್ಕೆ ಯಾಕೋ ಮನಸ್ಸೇ ಇಲ್ಲ, ಬೇಜಾರು. ಯಾಕೆ ವೇದಾಂತ್, ಏನಾಯ್ತು? ನಾನು ಚಿಕ್ಕವನಾಗಿದ್ದಾಗ ನನಗೆ ಇಷ್ಟವಾದ ತಿಂಡಿಗಳನ್ನ ನೀವೇ ತಾನೇ ತಿನ್ನಿಸ್ತಿದ್ದು. ನೀವೇ ತಿನ್ಸಿಮ್ಮ. ಅಷ್ಟೇನಾ? ವಿತ್ ಪ್ಲೆಜರ್. ತುಂಬ ಚೆನ್ನಾಗಿದೆ. ಇದೆಲ್ಲ ಸರಿ, ಆದರೆ ನೀನು ಮದುವೆ ಅಂತ ಆಗಲೇಬೇಕಲ್ಲ ವೇದಾಂತ್? ಅದೊಂದೇ ದೊಡ್ಡ ಪ್ರಾಬ್ಲಮ್ಮು. ಸರಿಯಾದ ನಿರ್ಧಾರ ತಗೊಂಡ್ರೆ ಯಾವ ಪ್ರಾಬ್ಲಮ್ಮೂ ಆಗಲ್ಲ. ತಪ್ಪು ನಿರ್ಧಾರಗಳನ್ನು ತಗೊಂಡ್ರೆ ಮಾತ್ರ ತುಂಬ ಪ್ರಾಬ್ಲಮ್ ಆಗುತ್ತೆ. ಇವನು ತಲೆ ಆಡಿಸ್ತಾ ಇರೋದು ನೋಡಿದ್ರೆ ಈಗಾಗಲೇ 108 ಪ್ರಾಬ್ಲಮ್ಗಳನ್ನ ಬರೆದಿಟ್ಕೊಂಡಿರ್ತಾನೆ. ಮದುವೆ ಆದ ಮೇಲೆ 108 ತೊಂದರೆಗಳು ಅಂತ. ಅಮ್ಮ, ನಾ ಹೊರಡ್ತೀನಿ, ಟೈಮ್ ಆಯಿತು. ಸಾಕಷ್ಟು ಅರೇಂಜ್ಮೆಂಟ್ಸ್ ಮಾಡೋದಿದೆ. ಅರೇಂಜ್ಮೆಂಟ್ಸಾ? ಏನದು? ಪಾರ್ಟಿಗೆ. ಪಾರ್ಟಿ? ಅದು ನಾನು ಬೆಸ್ಟ್ ಬಿಸ್ನೆಸ್ ಮ್ಯಾಗ್ನೆಟ್ ಅವಾರ್ಡ್ಗೆ ನಾಮಿನೇಟ್ ಆಗಿದ್ದೀನಲ್ಲ, ಅದಕ್ಕೆ ಆಫೀಸಿಂದ ಒಂದು ಪಾರ್ಟಿ ಇಟ್ಕೊಂಡಿದ್ದಾರೆ. ನಾನು ಅದಕ್ಕೆ ಟೈಮ್ ಸರಿಯಾಗಿ ಹೋಗ್ಬೇಕಲ್ವಾ? ಟೈಮ್ ಸೆನ್ಸ್ ಇಲ್ಲದೆ ಇರೋರು ಯಾವ ಸಾಧನೆನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಟೈಮ್ ತಪ್ಪಿಸೋದು ಬೇಡ, ಹೊರಡು. ಸಾವಿತ್ರಕ್ಕ, ಅಕ್ಕಿ ಬಂದಿದ್ಯಾ? ಬಂದಿದೆ. ಸಕ್ಕರೆ ಬಂದಿದ್ಯಾ? ಅದು ಬಂದಿದೆ. ಕಡಲೆ ಬೀಜ ಬಂದಿದ್ಯಾ? ಆರು ಕೇಳಿದ್ನೆ ಎಷ್ಟು ಪದೇ ಪದೇ ಕೇಳ್ತೀಯೆ. ಎಲ್ಲನೂ ಬಂದಿದೆ. ನಾಳೆಗೆ ಬೇಕಾಗಿರೋದನ್ನ ಸ್ಟೋರ್ ರೂಮಲ್ಲಿ ಇಳಿಸಿದ್ದೀನಿ. ಇವತ್ತಿಗೆ ರೆಡಿ ಮಾಡ್ಕೋಬೇಕಾಗಿಲ್ಲ, ಅದೆಲ್ಲ ಇಲ್ಲಿ ಇಳಿಸ್ಕೊಂಡಿದ್ದೀನಿ. ಹಾಂ, ಸರಿ ಸರಿ. ಸಾವಿತ್ರಕ್ಕ, ಆಮೇಲೆ ಅದೇ ಒಬ್ಬಟ್ಟಿಗೆ ಹೂರ್ಣ ಕಲ್ಸೋದಕ್ಕೆ ಒಂದು ದೊಡ್ಡ ಪಾತ್ರೆ ಬೇಕು, ಮಜ್ಜಿಗೆ ಹುಳಿಗೆ ಒಂದು ದೊಡ್ಡ ಪಾತ್ರೆ ಬೇಕು, ಮೆಣಸಿನ್ಕಾಯಿ ಬಜ್ಜಿ ಅದನ್ನು ಕರಿಯೋದಕ್ಕೆ ಒಂದು ದೊಡ್ಡ ಬಾಣಲೆ ಬೇಕು. ಪಾರು, ಯಾಕೆ ಇಷ್ಟು ಗಾಬರಿ ಆಗ್ತೀಯಾ? ಎಲ್ಲ ವ್ಯವಸ್ಥೆನೂ ಮಾಡಿದ್ದೀನಿ. ಸಾವಿತ್ರಕ್ಕ, ದೊಡ್ಡ ಯಜಮಾನರು ನನ್ನ ಮೇಲೆ ನಂಬಿಕೆ ಇಟ್ಟು ಇಷ್ಟು ದೊಡ್ಡ ಕೆಲಸನ ನನಗೆ ವಹಿಸಿದ್ದಾರೆ. ಅದನ್ನು ನಾನು ಸರಿಯಾಗಿ ನಿಭಾಯಿಸ್ಬೇಕಲ್ವಾ? ನೀನು ಎಲ್ಲನೂ ಚೆನ್ನಾಗೇ ನಿಭಾಯಿಸ್ತೀಯ, ಆ ನಂಬಿಕೆ ನನಗಿದೆ ಅಮ್ಮ. ಆರಾಮಾಗಿರು. ಅಂದಾಗೆ ಪಾರ್ವತಿ, ಅಖಿಲ್ ನಮ್ಮವ್ರಿಗೆ ಬರ್ತ್ಡೇ ಕೇಕ್ನ ನಾವು ತರಿಸ್ಬೇಕು, ಅವ್ರು ತರಿಸ್ತಾರೋ ಗೊತ್ತಾಗ್ಲಿಲ್ವಲ್ಲ? ಅಯ್ಯೋ ಹೌದಲ್ವಾ, ಇದ್ರ ಬಗ್ಗೆ ಏನು ಹೇಳಲೇ ಇಲ್ವಲ್ಲ? ಹ್ಞೂ ಪಾರ್ವತಿ, ನೀನು ಕೇಕ್ ಮಾಡಕ್ಕೆ ಬರುತ್ತಾ? ಅಯ್ಯೋ ಅದೆಲ್ಲ ನಮ್ಮ ಹಳ್ಳೀಲಿ ಎಲ್ಲಿ ಮಾಡ್ತಿದ್ರು ಸಾವಿತ್ರಕ್ಕ. ಆಗಾಗ ಹೋಗಿ ಹಳ್ಳೀಲಿರೋ ಬೇಕ್ರಿಲಿ ಆ ನೊಣ ತುಂಬಿರೋ ಕೇಕ್ ತಿನ್ಕೊಂಡು ಬರ್ತಿದ್ವಿ ಅಷ್ಟೇ. ಸರಿ ಸರಿ, ನಾವೆಲ್ಲ ಒಂದು ಕೆಲಸ ಮಾಡೋಣ. ಅಖಿಲ್ ನಮ್ಮವ್ರಿಗೆ ನಮ್ಮ ಕಡೆಯಿಂದ ಒಂದು ಸರ್ಪ್ರೈಸ್ ಕೊಡೋಣ. ಏನು ಸಾವಿತ್ರಕ್ಕ? ನಾವೆಲ್ಲ ಸೇರಿ ಒಂದು ಕೇಕ್ ತರಿಸೋಣ. ಸರಿ ಸರಿ, ಆದರೆ ಒಂದು ಕಂಡೀಷನ್ನು. ಏನು ಪಾರು? ಆ ಕೇಕು ದಾಸವಾಳದ ಹೂವಿನ ಆಕಾರದಲ್ಲಿ ಇರಬೇಕು. ಓಹೋ, ಅಖಿಲಮ್ಮ ಅವ್ರಿಗೆ ತುಂಬ ಇಷ್ಟವಾಗಿರೋ ಹೂ ಇದು. ಸರಿ ಸರಿ, ಈಗಲೇ ಹೋಗಿ ಆರ್ಡರ್ ಕೊಟ್ಬಿಟ್ಟು ಬರೋಣ. ಇದು ಅಖಿಲಮ್ಮ ಅವ್ರಿಗೆ ಬರೀ ಹುಟ್ಟು ಹಬ್ಬ ಆಗಿರಬಾರ್ದು, ದೊಡ್ಡ ಹಬ್ಬ ಆಗಿರಬೇಕು. ಓಹೋ, ಇಷ್ಟೆಲ್ಲ ಮಾಡಿ ಸರ್ಪ್ರೈಸ್ ಕೊಟ್ಟು ಇಲ್ಲೇ ಜಾಂಡ ಹೂಡಬೇಕು ಅಂತಿದೀಯಾ? ಕಲ್ಸೋದ್ರಲ್ಲಿ ನಿನ್ನ ಕೈ ಫೇಮಸ್ ಆದರೆ ಕೆಡ್ಸೋದ್ರಲ್ಲಿ ನನ್ನ ಕೈ ಇನ್ನೂ ಫೇಮಸ್ಸು. ನಾಳೆ ಇದೆ ಕಣೆ ನಿನಗೆ. ಅಮೂಲ್ಯ, ಫೋನ್ ರಿಂಗ್ ಆಗೋದು ಕೇಳಿಸ್ತಾ ಇಲ್ವಮ್ಮ? ಯಾರಾದರೂ ಫೋನ್ ತೆಗಿಬಾರ್ದಾ?
ಹಲೋ, ಆರ್ತಿ ಕ್ಯಾಟ್ರಿಂಗ್ ಸರ್ವಿಸಾ? ಅಯ್ಯೋ ಖಂಡಿತ ಹೌದು, ಇದು ಆರ್ತಿ ಕೇಟ್ರಿಂಗ್ ಸರ್ವಿಸಸ್ಸೇ. ಅತ್ಯಂತ ಶುದ್ಧ ಹಾಗೂ ಸ್ವಾದ ತುಂಬಿರೋ ಅಡುಗೆ ತಯಾರು ಮಾಡೋ ಕೇಟ್ರಿಂಗ್ ಸರ್ವಿಸ್ ನಮ್ಮದು. ನಿಮಗೆ ಯಾವ ಅಡುಗೆ ಬೇಕು, ಯಾವಾಗ ಬೇಕು, ಎಲ್ಲಿ ಬೇಕು, ಎಷ್ಟು ಬೇಕು, ಒಂದೇ ಒಂದು ಫೋನ್ ಕಾಲ್ ಅಡುಗೆ ರೆಡಿ. ಸ್ಟಾರ್ಗಳಿಂದ ಹಿಡಿದು MP ಚೇರಲ್ಲಿ ಕೂತ್ಕೊಳ್ಳೋರ್ವರೆಗೂ ಎಲ್ರಿಗೂ ಕೇಟ್ರಿಂಗ್ ಮಾಡಿದ್ದೀವಿ. ಕ್ರಿಕೆಟ್ ಆಡೋರಿಂದ ಹಿಡಿದು ರನ್ನಿಂಗ್ ರೇಸ್ ಓಡೋರ್ವರೆಗೂ ಎಲ್ಲರೂ ನಮ್ಮ ಅಡುಗೆ ರುಚಿ ನೋಡಿದ್ದಾರೆ. ಈಗ ಹೇಳಿ ನಿಮ್ಮ ಮೆನು ಏನು ಅಂತ. ತುಂಬ ಸಂತೋಷ. ನಮ್ಮ ತಂದೆ ಹನುಮಂತು ಅವ್ರು ನಿಮ್ಮ ನಂಬರ್ ಕೊಟ್ಟರು. ನಮ್ಮ ತಂದೆ ಹನುಮಂತು ನಿಮ್ಮ ತಂದೆ ಮಂಜುನಾಥ್ ಅವರು ಸ್ನೇಹಿತರು. ನಿಮ್ಮ ತಂದೆ ಹನುಮಂತ ಅವರು ಆದರೆ ನಮ್ಮ ತಂದೆ ಮಂಜುನಾಥ್ ಅವರು, ಹಾಗಾಗಿ ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಆಯಿತು. ನಿಮ್ಮ ಹೆಸರೇನಂದ್ರಿ? ಪಾರ್ವತಿ ಅಂತ. ಪಾರು ಅಂತಾರೆ. ಪಾರ್ವತಿ, ನಾನು ನೆನಪಿಲ್ವಾ? ಅಮೂಲ್ಯ ಅದೇ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಗೆಲ್ಲ ಒಟ್ಟಿಗೆ ಕುಂಟೆ ಬಿಲ್ಲೆ ಆಡ್ತಿದ್ವಲ್ಲ. ಅಮೂಲ್ಯ, ಹೇಗಿದ್ಯಾ? ಎಷ್ಟು ದಿನ ಆಯ್ತಲ್ವಾ ಮಾತಾಡಿ? ಹೌದು, ನಾನು ಆರಾಮ್. ನೀನು ಹೇಗಿದ್ಯಾ ಹೇಳು? ಎಲ್ಲಿದ್ಯಾ? ಏನು ಮಾಡ್ತಿದ್ಯಾ? ಏನು ಸಮಾಚಾರ? ನಮ್ಮಪ್ಪ ಕೆಲಸ ಮಾಡೋ ಮನೆಯಲ್ಲೇ ಅಡುಗೆ ಕೆಲಸ ಮಾಡ್ತಾ ಇದ್ದೀನಿ. ಅದು ನಿಮ್ಮ ಕ್ಯಾಟ್ರಿಂಗ್ ಸರ್ವಿಸಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಸಹಾಯ ಏನು? ಸರ್ವಿಸೇ ಕೊಡ್ತೀವಿ, ಹೇಳಮ್ಮ. ಅರಸನಕೋಟೆ ಅಖಿಲಾಂಡೇಶ್ವರಿ ಅವ್ರು ಗೊತ್ತಾ? ಅವ್ರು ಗೊತ್ತಿಲ್ಲದೆ ಏನು? ಏನಾಯ್ತು ಹೇಳು? ನಾನು ಅವ್ರ ಮನೇಲೇ ಕೆಲಸ ಮಾಡ್ತಿರೋದು. ಇವತ್ತು ಅವ್ರು ಹುಟ್ಟಿದಬ್ಬ, ಅದಕ್ಕೆ ಮನೆಯವರೆಲ್ಲ ಸೇರಿ ಅವ್ರಿಗೆ ಸರ್ಪ್ರೈಸ್ ಪಾರ್ಟಿ ಕೊಡಬೇಕು ಅಂತ ಅಂದ್ಕೊಂಡಿದ್ರು. ದೊಡ್ಡ ಯಜಮಾನರು ಅಡುಗೆ ಜವಾಬ್ದಾರಿ ನನಗೆ ವಹಿಸಿದ್ರು. ನೆನ್ನೆ ರಾತ್ರಿನೇ ಎಲ್ಲ ತಯಾರು ಮಾಡ್ಕೊಂಡಿದ್ವಿ. ಆದರೆ ಬೆಳಿಗ್ಗೆ ಬಂದು ನೋಡ್ತೀನಿ ಎಲ್ಲ ಮಸಾಲೆಗಳಲ್ಲೂ ಹಲ್ಲಿ ಬಿದ್ದುಬಿಟ್ಟಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಹಾಗಾಗಿ ಅಪ್ಪ ನಿಮ್ಮ ನಂಬರ್ ಕೊಟ್ಟರು. ಅಷ್ಟೇ ತಾನೇ? ಏನು ಅಡುಗೆ ಬೇಕು ಹೇಳು, ಎಲ್ಲ ತಯಾರು ಮಾಡ್ತೀವಿ. ಸರಿ ಸರಿ, ನಾನು ಏನೇನು ಅಡುಗೆ ಬೇಕು ಅಂತ ಹೇಳ್ತೀನಿ. ಆಗಲಿ. ಎಷ್ಟು? ಒಂದು 30 ಜನಕ್ಕೆ ಬೇಕಾ ಕೇಟ್ರಿಂಗು? ಅಯ್ಯೋ, 350 ಜನಕ್ಕೆ ಮಾಡಬೇಕು. ಏನು 350 ಜನಕ್ಕಾ? 350 ಜನಕ್ಕ? ಆರ್ತಿ, ಅದಿತಿ, ಅಂಜಲಿ, 350 ಜನಕ್ಕೆ ಅಡುಗೆ ಅಂತೆ. ಬೇಗ ಬಂದ್ರೆ. 350 ಜನಕ್ಕೆ ಅಡುಗೆನಾ? ನೋಡಿ, ದಿಢೀರಂತ ಅಷ್ಟು ಜನಕ್ಕೆ ಅಡುಗೆ ಮಾಡೋದಕ್ಕೆ ನನಗೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಆಗುತ್ತಲ್ವಾ?